ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ವಿನಾಯಕ್ ಕೃಷ್ಣ ಗೋಕಾಕ್ ಇವತ್ತಿಗೆ 115 ವರ್ಷಗಳ ಹಿಂದೆ ಜನ್ಮ ತಾಳಿದ್ರು. ಭಾರತದ ಅತ್ಯಂತ ಮೇಧಾವಿ, ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಅದ್ವಿತೀಯವಾದಂಥ ಪಾಂಡಿತ್ಯವನ್ನು ಹೊಂದಿದಂಥ ವ್ಯಕ್ತಿ. ಕನ್ನಡಕ್ಕೆ ಒಬ್ಬರೇ ಗೋಕಾಕ್. ಗೋಕಾಕರನ್ನು ಇನ್ನೊಬ್ಬರಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗೋಕಾಕರೇ. ಅವರು ಬಹುಮುಖ ವ್ಯಕ್ತಿತ್ವದ, ಅಗಾಧ ಪಾಂಡಿತ್ಯದ, ಅಪಾರ ಪ್ರಭಾವವನ್ನು ಬೀರಬಲ್ಲ ಕನ್ನಡ ಹಾಗೂ ಇಂಗ್ಲೀಷ್ ಶಿಕ್ಷಕರು. ಹೊಸ ಪೀಳಿಗೆ ಗೋಕಾಕರ ಬಗ್ಗೆ ತಿಳಿದುಕೊಳ್ಳೋದು ಅಂದರೆ ಹೊಸ ಪೀಳಿಗೆಗೊಂದು ಮಾರ್ಗದರ್ಶಕರಾಗಿ ಗೋಕಾಕರು ಹೊಸ ಪೀಳಿಗೆ ಎದುರಿಗೆ ನಿಲ್ಲುತ್ತಾರೆ. ಅವರ ಬದುಕಿನ ಬಗ್ಗೆನೇ ನಾವು ಒಂದು ವಿಶ್ಲೇಷಣಾತ್ಮಕವಾದಂಥ ನಿರ್ಣಯಕ್ಕೆ ಬರಬೇಕಾದ್ರೆ ಒಂದು ಮಾತು, ಅವರು ಸವಣೂರೊಳಗೇನು ಮಜೀದ್ ಸ್ಕೂಲ್ನಾಗ ಕಲಿತಿದ್ರು, ಅಲ್ಲೇ ಒಂದು ವಾಕ್ಯ ಬರೆದಿರ್ತದೆ, ಒಂದು ವಾಕ್ಯ ವೃಂದ ಇರ್ತದೆ ಅಲ್ಲಿ. ಆ ವಾಕ್ಯ ವೃಂದ ಗೋಕಾಕರ ಜೀವನದ ಒಂಥರ ಅದು ದಿಕ್ಕು ಅಂತ ಅನ್ನುವಂಥ ಮಟ್ಟಿಗೆ ಇತ್ತು. ವೆನ್ ದ ಒನ್ ಗ್ರೇಟ್ ಸ್ಕೋರರ್ ಕಮ್ಸ್ ಟು ರೈಟ್ ಅಗೇನ್ಸ್ಟ್ ಯುವರ್ ನೇಮ್, he writes not whether you won or lost, but how you played the game. ಗೋಕಾಕರ ಜೀವನದೊಳಗೂ how he played the game is very important. He played the game very successful and he was an embodiment of Indian culture, knowledge, English and Kannada literature. There was none to beat him in English and Kannada literature. ಗೋಕಾಕರು ನಮಗೆ ಸಮೀಪದವರು ಯಾಕೆ ಆಗ್ತಾರೆ? ನಾವು ಅವರನ್ನು ಸಮೀಪದಿಂದ ಒಂದು ಕಾಲಘಟ್ಟದೊಳಗೆ ಧಾರವಾಡದೊಳಗೆ ನೋಡಿದ್ವಿ. ಇದೇ ನೆಲದ ಮೇಲೆ ಅಡ್ಡಾಡಿದ, ಇದೇ ನೆಲದ ಮೇಲೆ ಅನೇಕ ಸಾವಿರಾರು ವರ್ಷ ವಿದ್ಯಾರ್ಥಿಗಳಿಗೆ ಬದುಕು ಕಟ್ಟಿಕೊಡಲು ಪ್ರಯತ್ನ ಮಾಡಿದ, ಬದುಕಿನ ಮೇಲೆ ಪ್ರಭಾವ ಬೀರಿದ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಡಾಕ್ಟರ್ ವಿನಾಯಕ್ ಕೃಷ್ಣ ಗೋಕಾಕ್ ಹುಟ್ಟಿದ್ದು ಸವಣೂರೊಳಗೆ. ಅಲ್ಲೊಂದು ಭಾಳ ಜೋಯಿಸರ ಮನೆ, ಆ ಮನೆಯ ಒಂದು ಸಣ್ಣ ಕೋಣೆ ಒಳಗೆ ಆಗಸ್ಟ್ 9, 1909 ರಾತ್ರಿ 1:48 ಇವ್ರದ್ದು ಜನ್ಮ ಆಗ್ತದೆ. ಸವಣೂರು ಒಂದು 25 ಹಳ್ಳಿಯಿಂದ ಹೊಂದಿದಂಥ ಒಂದು ಸಣ್ಣ ಸಂಸ್ಥಾನ. ಅಲ್ಲೇ ಅಬ್ದುಲ್ ಮಜೀದ್ ಖಾನ್ ಸಾಹೇಬ್ ದಿಲೇರ್ ಜಂಗ್ ಅನ್ನೋರು ನವಾಬರು. ಈ ನವಾಬರು ಗೋಕಾಕರ ಜೀವನದೊಳಗೆ ಪ್ರೇರಕ ಶಕ್ತಿಯಾಗಿ ಅವರಿಗೆ ಬೆನ್ನೆಲುಬಾಗಿನೂ ಒಂದು ಘಟ್ಟದವರೆಗೆ ನಿಂತರು. ಗೋಕಾಕರ ಬಗ್ಗೆ ಸವಣೂರು ನವಾಬರಿಗೆ ಎಲ್ಲಿಲ್ಲದ ಪ್ರೀತಿ ಮತ್ತು ಅಭಿಮಾನ. ಮೊದಲನೇ ವರ್ಗದಿಂದ SSC ಮುಗಿಯೋ ತನಕ ಗೋಕಾಕರು ಸವಣೂರೊಳಗನ ಕಲಿತರು. ಅಲ್ಲಿಂದ ಸವಣೂರಿಂದ ಅವರು 1925 ಸುಮಾರಕ್ಕೆ ಧಾರವಾಡಕ್ಕೆ ಬರ್ತಾರೆ. ಧಾರವಾಡಕ್ಕೆ ಬಂದು ಕರ್ನಾಟಕ ಕಾಲೇಜಕ್ಕೆ ವಿದ್ಯಾರ್ಥಿಯಾಗಿ ಅವರು ಸೇರ್ತಾರೆ. ವಿದ್ಯಾರ್ಥಿ ದಿವಸ ಬೆಳಗ್ಗೆ ಅವರ ಬರವಣಿಗೆ ನಡೆದಿರ್ತದೆ. ಇಂಗ್ಲೀಷ್ನೊಳಗೆ ಹೆಚ್ಚು ಆಸಕ್ತಿ ಬರೆಯೋದ್ರೊಳಗೆ. ಆದರೆ ಬೇಂದ್ರೆಯವರು ಅವರಿಗೆ ಕನ್ನಡದೊಳಗೆ ಬರೀರಿ, ಕನ್ನಡದೊಳಗೆ ನಿಮಗೆ ಅಭಿವ್ಯಕ್ತಿ ಹೆಚ್ಚು ಪ್ರಖರವಾಗಿರ್ತದೆ ಅಂತ ತಿಳ್ಕೊಂಡು ಅವ್ರನ್ನ ತಮ್ಮ ಒಂದು ಪರಿಧಿ ಒಳಗೆ ತೆಗೆದುಕೊಂಡು ಅವರ ವ್ಯಕ್ತಿತ್ವವನ್ನು ಬೆಳೆಸ್ತಾರೆ. ಕರ್ನಾಟಕ ಕಾಲೇಜ್ನಾಗ ಅವರಿಗೆ ಅತ್ಯಂತ ಆತ್ಮೀಯ ಗೆಳೆಯ ಅಂತ ತಿಳ್ಕೊಂಡಂತಂದರೆ ರಾಮ್ ಅಭ್ಯಂಕರ್ ಅಂತ ತಿಳ್ಕೊಂಡಂತ. ಆ ರಾಮ್ ಅಭ್ಯಂಕರನ ಜೊತೆಗೆ ಅವರು ಶೆಲಿ, ಕೀಟ್ಸ್, ವರ್ಡ್ಸ್ವರ್ತ್ ಇಂಥ ಮಹಾನ್ ಲೇಖಕರ ಮಾತನ್ನು ಬಿಟ್ಟು ಬೇರೆ ಮಾತನ್ನು ಆಡಿದ್ದೇ ಕಾಣೋದಿಲ್ಲ. ಏಕಾಂತ ಪ್ರಿಯರು.
ಪಾಶ್ಚಾತ್ಯ ವಿಚಾರಧಾರೆಯಿಂದ ಪ್ರಭಾವಿತರಾದವರು, ಪುಸ್ತಕ ಪ್ರಿಯರು, ಇಂಥವರಿಗೆ ಕಾವ್ಯಗುರು ಬೇಂದ್ರೆ. ಇವರು ಗೆಳೆಯರ ಗುಂಪಿನ ಸದಸ್ಯರಾಗಿ ಗೆಳೆಯರ ಗುಂಪಿಗೆ ಮಹತ್ವಪೂರ್ಣವಾದಂಥ ಒಂದು ಮೆರುಗನ್ನು ತಂದುಕೊಟ್ರು ಮತ್ತು ಗೆಳೆಯರ ಗುಂಪಿನಿಂದನೇ ಅವರು ಕೂಡ ಬೆಳೆದರು. ಅವರಲ್ಲಿ ಸಾಹಿತ್ಯಾಸಕ್ತಿ ಬೆಳೆದದ್ದೇ ಗೆಳೆಯರ ಗುಂಪಿನಿಂದ. ಅವರ ಆಗಿನಿಂದನೇ ಅವರೊಳಗೆ ಕಾವ್ಯ ಪ್ರೀತಿಯನ್ನು ಬಿತ್ತಿದವರು ಅಂತ ತಿಳ್ಕೊಂಡಂತಂದರೆ ಬೇಂದ್ರೆ ಮತ್ತು ಗೆಳೆಯರ ಗುಂಪು. ಇವರು ನಿಷ್ಣಾತ ವಾಗ್ಮಿಗಳಾದರೂ ಕೂಡ ಕಾಲೇಜಿಗೆ ಬಂದು ಹೊಸದಾಗಿ ಒಂದು ಘಟನೆ ಹೇಳ್ತಾರೆ. ಇವರಿಗೆ ಪಬ್ಲಿಕ್ ಸ್ಪೀಚಿನವರಿಗೆ ಭಯಂಕರ ನರ್ವಸ್ ಆಗ್ತಿದ್ರು. ಒಂದು ಸಲ ಭಾಷಣ ಸ್ಪರ್ಧಾದೊಳಗೆ ಹೆಸರು ಕೊಟ್ಟಿರ್ತಾರೆ. ಆ ಭಾಷಣ ಸ್ಪರ್ಧಾ ಶುರುವಾಗೋದಕ್ಕೇ ಕೈ ಕಾಲು ಗದ 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 ನಡಗಲಿಕ್ಕತ್ತಾವ. ಆಗ ನಮ್ಮ ಜಡಭರ್ತರು ಜಿ ವಿ ಜೋಶಿಯವರು ಗಟ್ಟಿಯಾಗಿ ಹಿಂದಿನಿಂದ ಅವ್ರು ಎರಡೂ ಕಾಲು ಗಟ್ಟಿ ಹಿಡ್ಕೊಂಡು ನಿಂತಿರ್ತಾರಂತ ಅವ್ರು ಮಾತಾಡೋ ತನಕ. ಅದು ಅವ್ರ ಮಗ ಅವ್ರ ಪುಸ್ತಕದೊಳಗೆ ಒಂದು ಇದನ್ನು ಬರೀತಾರೆ. ಇದು ಸಾಧಾರಣ BA ಆದರೆ ಕರ್ನಾಟಕ ಕಾಲೇಜು ಇವರ ವ್ಯಕ್ತಿತ್ವದೊಳಗೆ ಬಹಳ ಬದಲಾವಣೆಯನ್ನು ತರ್ತದೆ. ಮತ್ತು ಕರ್ನಾಟಕ ಕಾಲೇಜಿಗೆ ಇವರಿಂದ ಕೀರ್ತಿ, ಇವರಿಂದ ಕರ್ನಾಟಕ ಕಾಲೇಜಿಗೆ ಕೀರ್ತಿ ಅನ್ನುವಂಥ ರೀತಿಯೊಳಗೆ ಇವರು 1929-30 ಕರ್ನಾಟಕ ಕಾಲೇಜಿನಿಂದಲೇ MA ಮುಗಿಸ್ತಾರೆ. ಆಗನೇ ಇವರಿಗೆ ಇಂಗ್ಲೆಂಡಿಗೆ ಹೋಗಬೇಕು, ಆಕ್ಸ್ಫರ್ಡನ್ನು ನೋಡಬೇಕು, ಆಕ್ಸ್ಫರ್ಡ್ನೊಳಗೆ ಕಲಿಬೇಕು. ಅಲ್ಲೇ ಆಕ್ಸ್ಫರ್ಡ್ನೊಳಗೆ ಫಸ್ಟ್ ಅನಿಸ್ಕೋಬೇಕು ಅನ್ನುವಂಥ ಒಂದು ಆಕಾಂಕ್ಷೆ. ಅವರ ಆಕಾಂಕ್ಷೆ ಅದು. ಅವ್ರ ಮಾತಿನೊಳಗೆ ಒಂದು ಮಾತು ಬರ್ತದೆ, ಒನ್ ಡೇ ಅವರ್ ಧಾರವಾಡ ವಿಲ್ ಲುಕ್ ಆ್ಯಸ್ ರೊಮ್ಯಾಂಟಿಕ್ ಆ್ಯಸ್ ಆಕ್ಸ್ಫರ್ಡ್ ಅಂತ ತಿಳ್ಕೊಂಡಂತ. ಕರ್ನಾಟಕ ಕಾಲೇಜಿನ ಮಿಸಲಿನಿ ಒಳಗೆ ನವೋದಯದ ಸಾಹಿತ್ಯವ ಇವರ ಬರವಣಿಗೆ ಪ್ರಾರಂಭ ಆಗ್ತದೆ. ಗೋಕಾಕರನ್ನು ನಾವು ನವೋದಯ ಸಾಹಿತ್ಯದ ಹರಿಕಾರರು ಅಂತ ತಿಳ್ಕೊಂಡು ಇಲ್ಲೇ ಈ ಮಾಳಮಡ್ಡಿ ಇದರೊಳಗನ ಒಂದು ಬೆಟದೂರು ಕಾಂಪೌಂಡ್ ಅಂತ ತಿಳ್ಕೊಂಡು ಬರ್ತದೆ. ಎಮ್ಮಿಕೆರೆ ಸಾಲಿ ಹಿಂದಿನ ಬಾಜುಕ ಆ ಬೆಟದೂರು ಕಾಂಪೌಂಡ್ನೊಳಗೆ ಬೆಟದೂರು ವಕೀಲರು ಬಳವಂತರಾವ್ ಬೆಟದೂರು ಅಂತ ತಿಳ್ಕೊಂಡು ವಕೀಲರು ಅವ್ರ ಮಗಳನ್ನ ಶಾರದಾ ಅನ್ನೋರು ಇವರು ಮದುವೆ ಆಗ್ತಾರೆ. ಅವರು ಕನ್ನ ನೋಡಲಿಕ್ಕೆ ಅಂತ ತಿಳ್ಕೊಂಡು ಬಂದಾಗ ಶಾರದಾ ಅವರು ಇನ್ನೂ 6ನೇ 7ನೇ ಇದರೊಳಗೆ ಸ್ಟೇಜ್ನೊಳಗೆ ಮುಂದೆ ICS ಆಗೋರು ಎಲ್ಲ ಹೇಳಿದ್ರೆ ಇವರೇನು ICS ಆಗ್ತಾರೆ ಅಂತ ತಿಳ್ಕೊಂಡು ಅವ್ರು ಹೋದ ಮೇಲೆ ಶಾರದಾ ಗೋಕಾಕ್ ಅವರು ಇವ್ರ ಬಗ್ಗೆ ನಕ್ಕು ಅವ್ರ ತಾಯಿ ಮುಂದೆ ಮಾತಾಡಿದ್ರಂತೆ. ಆದರೆ ಮೊದಲನೇ ನೋಟದೊಳಗನ ಗೋಕಾಕರು ಶಾರದಾರವ್ರನ್ನ ಮದುವೆ ಆಗೋದನ್ನು ನಿಶ್ಚಯ ಮಾಡಿದರು. ಕರ್ನಾಟಕ ಕಾಲೇಜಿನ ಹಾಸ್ಟೆಲ್ನಿಂದ ಶೆಟ್ವಾಜಿ ಅನ್ನುವಂಥ ಒಬ್ಬ ಪ್ಯೂನ ಇವ್ರ ನಡುವೆ ಪುಸ್ತಕ ಮತ್ತು ಪತ್ರಗಳ ತಂದು ಕೊಡೋದು, ತೊಗೊಂಡು ಹೋಗೋದು ಇದಕ್ಕೊಂದು ಹಂಸ ಪಕ್ಷಿ ಹಂಗೆ ಅವ ತನ್ನ ಕಾರ್ಯನಿರ್ವಹಿಸ್ತಿದ್ದ. ಆಗಿನ ಕಾಲದ ಇವರು ಇದರೊಳಗೆ ವನಮಾಲೆಯ ಓಲೆಗಳು ಅಂತ ತಿಳ್ಕೊಂಡು ಒಂದು ಪುಸ್ತಕ ಆಗಿ ಬರ್ತದೆ. ನನಗೆ ಭಾಳ ಸಂಗಾತಿ ಬೇಕು, ಆದರೆ ಕೇವಲ ಮನೆ ಕೆಲಸ ಮಾಡುವಂಥ ಒಬ್ಬ ಹೆಣ್ಮಗಳು ನನಗೆ ಹೆಂಡತಿಯಾಗಿ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಗೋಕಾಕರು ತಮ್ಮ ಇದರೊಳಗೆ ಬರೆದದ್ದನ್ನು ಕಾಣ್ತೇವೆ. ಗೋಕಾಕರ ವ್ಯಕ್ತಿತ್ವ ರೂಪಿಸುವಲ್ಲಿ ಬೇಂದ್ರೆ ಮತ್ತು ಪ್ರೊಫೆಸರ್ ಟಕಾಕಾವ್ ಬಹಳ ಮಹತ್ವದ ಸ್ಥಾನವನ್ನು ವಹಿಸ್ತಾರೆ. MA ಮುಗೀತದೆ, ಫರ್ಗೂಸನ್ ಕಾಲೇಜಿಗೆ ಹೋಗ್ತಾರೆ. ಫರ್ಗೂಸನ್ ಕಾಲೇಜಿದ್ದು ಬಹಳ ಒಂದು ಅತ್ಯಂತ ರೋಚಕವಾದಂಥ ಘಟನೆ ಅಲ್ಲಿ ನಡೀತದೆ. ಇವರು ಮುಂಬೈಗೆ ಹೋಗಿ ತಿರುಗಿ ಫರ್ಗೂಸನ್ ಕಾಲೇಜಿಗೆ ಬರ್ತಾರೆ, ಪುಣೆಗೆ ಬಂದು ಅಲ್ಲೇ ತಮ್ಮ ಪ್ರೊಫೆಸರ್ಸ್ ಕಡೆ ಒಂದಿಷ್ಟು ಇವ್ರನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಅದು ಇದು ತೊಗೋಬೇಕು ಅಂತ ತಿಳ್ಕೊಂಡು ಅಲ್ಲಿಂದ ಮಾಡಿ ಅಂದರೆ ನೌಕರಿ ಸಲುವಾಗಿ ಅಂತ ತಿಳ್ಕೊಂಡಂತ
ಅಷ್ಟೊತ್ತಿಗಾಗಲೇ ಇವರು ಎಂದು ಫರ್ಗೂಸನ್ ಕಾಲೇಜಿಗೆ ಹೋಗಿರ್ತಾರೆ ಅವತ್ತೇ ಅವರ ತಂದೆ ಅವರಿಗೆ ರೀಡೈರೆಕ್ಟ್ ಮಾಡಿ ಒಂದು ಟೆಲಿಗ್ರಾಮನ್ನು ಕಳಿಸ್ತಾರೆ. ಆ ಟೆಲಿಗ್ರಾಮು ಫರ್ಗೂಸನ್ ಕಾಲೇಜಿನವರು ಗೋಕಾಕರಿಗೆ ಕೊಟ್ಟ ಅಪಾಯಿಂಟ್ಮೆಂಟ್ ಆರ್ಡರ್ ಆಗಿರ್ತದೆ. ಯಾವಾಗ ಜಾಯ್ನ್ ಆಗಬೇಕು ಅಂತಾರೆ, ಇಂಟರ್ವ್ಯೂಕ್ಕೆ ಯಾವಾಗ ಬರಬೇಕು ಅಂತ. ಈಗ ಇಂಟರ್ವ್ಯೂ ಮುಗೀತು ಅಂತ ಹೇಳ್ತಾರೆ ಮಹಾಜನಿ, ಅಲ್ಲಿ ಪ್ರಿನ್ಸಿಪಾಲ್ರು. ಅವರ ಗೋಕಾಕರ ಅವ್ರದ್ದು ಮೊದಲನೇ ಇದರೊಳಗನೆ ಗೋಕಾಕರ ಇಂಪ್ರೆಷನ್ ಇಷ್ಟಿರ್ತದಲ್ಲ, ಅಲ್ಲಿಂದ ಅವರ ವೃತ್ತಿ ಜೀವನ ಪ್ರಾರಂಭ ಆಗ್ತದೆ. ಗೋಕಾಕರಿಗೆ ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡಂತಂದರೆ ಪಂಚಪ್ರಾಣ. ವಿದ್ಯಾರ್ಥಿಗಳ ಬೆಳವಣಿಗೆನೇ ಅವರಿಗೆ ಮುಖ್ಯ. ಗುರು ವಿದ್ಯಾರ್ಥಿಗಳಿಗೆ ಗೆಳೆಯನಂತಿರಬೇಕು, ವ್ಯಕ್ತಿತ್ವದ ವಿಕಸನಕ್ಕೆ ಸಹಾಯ ಮಾಡಬೇಕು. ಅವರದ್ದು ಮಾತನಾಡೋ ಶೈಲಿನ ಕಾವ್ಯಮಯ ಶೈಲಿ ಅವ್ರು ಕಲಿಸ್ಲಿಕ್ಕೆ ಹತ್ತಿದ್ರು ಅಂತ ತಿಳ್ಕೊಂಡಂತಂದರೆ ಅದೊಂದು ಅನಿರ್ವಚನೀಯವಾದಂಥ ಆನಂದವನ್ನು ಅವರು ವಿದ್ಯಾರ್ಥಿಗಳು ಪಡಿತಾ ಇದ್ದರು. ಎಷ್ಟು ಕಲಿಸಿದರೂ ಕಡಿಮೆ, ಎಷ್ಟು ಹೇಳಿದರೂ ಕಡಿಮೆ ಅನ್ನುವಂಥದ್ದು. ಆಗಿನ ಕಾಲಕ್ಕೆಲ್ಲ ಪ್ರೊಫೆಸರ್ಸ್ ಗೌನ್ ಹಾಕ್ಕೋತಿದ್ರು. ಆ ಗೌನ್ ಹಾಕ್ಕೊಂಡು ಅವರು ಶೇಕ್ಸ್ಪಿಯರನ್ನು ಕಲಿಸ್ಲಿಕ್ಕೆ ಹತ್ತಿದ್ರು ಅಂತ ತಿಳ್ಕೊಂಡಂತಂದರೆ ಆ ನೋಡೋದೇ ಒಂದು ಇವತ್ತಿಗೂ ಕೂಡ ಅದು ನಮ್ಮ ಕಣ್ಣೆದುರಿಗೆ ಬರಬೇಕು. ಆ ದೃಶ್ಯ ಅಷ್ಟು ಸುಂದರವಾದಂಥದ್ದು. ಆದರೆ ಅವ್ರ ಕ್ಲಾಸಿಗೆ ಹೋಗೋಕ್ಕಿಂತ ಮೊದಲೇ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಮೇಲೆ ಬಹಳ ಮಾತಾಡಿದ್ದು ಕಡಿಮೆ. ಅದರಿಂದ ಅವ್ರಿಗೆ ಮಹಾಜನಿ ಒಂದು ಟಿಪ್ಸ್ ಕೊಡ್ತಾರೆ. ಯಶಸ್ವಿ ಪ್ರಾಧ್ಯಾಪಕ ಆಗಬೇಕಾದ್ರೆ ಅತ್ಯಂತ ಹೆಚ್ಚಿನ ಜ್ಞಾನನೇ ಇರಬೇಕು ಅಂತೇನು ಅಲ್ಲ, ಆದರೆ ಮುಖ್ಯವಾಗಿ ನಿಮ್ಮ ವಿಷಯದ ಮೇಲೆ ನಿಮಗೆ ಹಿಡಿತಾ ಇರಬೇಕು ಮತ್ತು ವಿದ್ಯಾರ್ಥಿಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಚಾಕಚಕ್ಯತೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದನ್ನು ಅವರು ತೋರಿಸ್ತಾರೆ. ಈ ಸವಣೂರಿನ ಬಗ್ಗೆ ಅವ್ರಿಗೆ ಬಹಳ ಪ್ರೀತಿ. ಅದ್ರ ಮೇಲೆ ಒಂದು ಕವಿತಾನೂ ಬರೆದಾರೆ. ಪುಣ್ಯದೊಳಗಿದ್ದಾಗ ಅವರೊಂದು ನಾಟಕ ಬರೀತಾರೆ, ಜನನಾಯಕ ಅಂತ ತಿಳ್ಕೊಂಡಂತೆ. ಆ ನಾಟಕನೂ ಮಾಡಿಸ್ತಾರೆ. ಪುಣ್ಯದಿಂದನೇ ಅವರ ಬುದ್ಧಿಮತ್ತೆಯನ್ನು ಮೆಚ್ಚಿ ಫರ್ಗೂಸನ್ ಕಾಲೇಜ್ನವ್ರು ಅವ್ರಿಗೆ ಎಮ್ಮೆಗೆ ಕಳಿಸ್ಬೇಕು ಅಂತ ತಿಳ್ಕೊಂಡು ಅವರೇ ಧನ ಸಹಾಯ ಮಾಡಿ ಎಮ್ಮೆಗೆ ಮುಂದೆ ಹೆಚ್ಚಿನ ಶಿಕ್ಷಣಕ್ಕಾಗಿ, ಎಮ್ಮೆ ಮುಗಿದ ಮೇಲೆ ಹೆಚ್ಚಿನ ಶಿಕ್ಷಣಕ್ಕಾಗಿ ಅವ್ರನ್ನ ಆಕ್ಸ್ಫರ್ಡಿಗೆ ಕಳಿಸ್ತಾರೆ. ಅಲ್ಲಿಂದ ಅವರು ಆಕ್ಸ್ಫರ್ಡ್ಗೆ ಹಡಗದಾಗ ಹೋಗಿ ಆಕ್ಸ್ಫರ್ಡ್ಗೆ ಹೋಗ್ತಾರೆ. ಅದು ಆ ಹಡಗದ ಎಲ್ಲ ವರ್ಣನೆಗಳನ್ನು ಸಮುದ್ರದಾಚೆಯಿಂದ ಅಂತನ್ನುವಂಥ ಒಂದು ಗದ್ಯಕೃತಿ ಒಳಗೆ ಮತ್ತು ಸಮುದ್ರ ಗೀತೆಗಳು ಅನ್ನುವಂಥ ಒಂದು ಕಾವ್ಯದೊಳಗೆ ಹೊಡ್ತಾರೆ. ಗೋಕಾಕರ ಕಾವ್ಯ ನವ್ಯ ಕಾವ್ಯ, ನವ್ಯದ ಹರಿಕಾರರು. ನವೋದಯದ ನಂತರದ ನವ್ಯದ ಕಾವ್ಯ ಸ್ಫುರಣೆ ಗೋಕಾಕರಿಂದಲೇ ಪ್ರಾರಂಭ ಆಯಿತು. ನವ್ಯ ಗೋಕಾಕರು ಆಕ್ಸ್ಫರ್ಡ್ನೊಳಗೆ ಜೀವಂತ ಸಂಸ್ಕೃತಿಯ ಪ್ರತಿಭೆಯನ್ನು ಅನುಭವಿಸಿ ಪ್ರೊಫೆಸರ್ ಬ್ರೈಟ್ ಸ್ಮಿತ್ತರ ವಿದ್ಯಾರ್ಥಿಯಾಗಿ ಶೇಕ್ಸ್ಪಿಯರ್, ಶೆಲಿ, ಕೀಟ್ಸ್ ಇವರೆಲ್ಲರ ಜನ್ಮಸ್ಥಳಗಳನ್ನು ನೋಡಿ ತಿರುಗಿ ತಮ್ಮ ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರೈಸಿ ಆಕ್ಸ್ಫರ್ಡ್ನೊಳಗೆ ಅಲ್ಲಿದ್ದಾಗ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ. ಆದರೆ ಇವರ ಶಿಕ್ಷಣದ ಮಟ್ಟವನ್ನು ನೋಡಿ ಅವರಿಗೆ ಕೊನೆಯ ಪರೀಕ್ಷಾಕ್ಕೆ ಅವರಿಗೆ ಕೂಡಲಿಕ್ಕೆ ಡಿಫಿಕಲ್ಟಿ ಆದರೂ ಸಹಿತ ಅವರಿಗೆ ಡಿಗ್ರಿ ಅವರು ಫಸ್ಟ್ ಅಂತ ತಿಳ್ಕೊಂಡು ಅವರಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ದೊಳಗೆ ಸಿಗ್ತದೆ. 1938ಕ್ಕೆ ಮತ್ತೆ ಮರಳಿ ಬರ್ತಾರೆ. ಮರಳಿ ಬಂದು ಅವರು ಅಲ್ಲಿ ಪರೀಕ್ಷೆದೊಳಗೆ ಪಾಸ್ ಆದದ್ದನ್ನು ನೋಡಿ ಅವರಿಗೆ ಅಲ್ಲಿ ಸಿಕ್ಕದ ಅಂಕಗಳನ್ನು ನೋಡಿ ಅವ್ರ ಪ್ರಿನ್ಸಿಪಾಲ್ ಮಹಾಜನಿ ಅಂತಾರೆ, ಹಿ ಹ್ಯಾಸ್ ಡಿಫೀಟೆಡ್ ದ ಇಂಗ್ಲಿಷ್ ಮ್ಯಾನ್ ಆನ್ ಹಿಸ್ ಓನ್ ಸಾಯಿಲ್ ಅಂತ ತಿಳ್ಕೊಂಡು ಅವರು ಉದ್ಗಾರವನ್ನು ತೆಗಿತಾರೆ. ಮುಂದಿಂದಾಗಡೆ ಸಾಂಗ್ಲಿ ವಿಲಿಂಗ್ಡನ್ ಕಾಲೇಜಿಗೆ ಅವ್ರನ್ನ ಕಳಿಸ್ತಾರೆ. ಸಾಂಗ್ಲಿ ವಿಲಿಂಗ್ಡನ್ ಕಾಲೇಜ್ನೊಳಗೆ ಮುಗುಳಿ ಧಾರವಾಡಕರ್ ಅವರು, ಇನ್ನೂ ಅನೇಕ ನಮ್ಮ ಕರ್ನಾಟಕದ ಜನರು. ಆಗ ವಿಲಿಂಗ್ಡನ್ ಕಾಲೇಜ್ ಅಂತ ತಿಳ್ಕೊಂಡಂತಂದ್ರೆ ಇತ್ಲಾಗ ಉತ್ತರ ಕರ್ನಾಟಕದಿಂದ ಎಮ್ ಎ ಮಾಡ್ಲಿಕ್ಕೆ ಹೋಗೋರಿಗೆ, ಕನ್ನಡದೊಳಗೆ ಇಂಗ್ಲೀಷ್ನೊಳಗೆ ಎಮ್ ಎ ಮಾಡ್ಲಿಕ್ಕೆ ಹೋಗೋರಿಗೆ ಅಂತ ತಿಳ್ಕೊಂಡಂತೆ. ಅವ್ರ ಶಿಷ್ಯಂದ್ರೂ ಸಹಿತ ಗೋಕಾಕರಂಗನೇ ಅಥೆಲೋ, ಹ್ಯಾಮ್ಲೆಟು ಈ ನಾಟಕಗಳನ್ನು ಕಲಿಸೋದನ್ನು ನಾವು ನೋಡೇವೆ. ಗೋಕಾಕರು 1943 ವಿಮರ್ಶಕ ವೈದ್ಯ ಬರೀತಾರೆ. ಆಮೇಲೆ ಅಲ್ಲೇನೇ ಕರ್ನಾಟಕ ಎಜುಕೇಷನ್ ವೀಕ್ ಅಂತ ತಿಳ್ಕೊಂಡೋದು ಮಾಡ್ತಾರೆ. ಆ ಕರ್ನಾಟಕ ಎಜುಕೇಷನ್ ವೀಕ್ದೊಳಗೆ
ಕನ್ನಡ ಪರವಾಗಿ ಮಾತನಾಡಿದ್ದು ಕೆಲವು ಜನ ಮರಾಠಿಯ ವಿರೋಧಿ ಮಾತುಗಳು ಅಂತ ತಿಳ್ಕೊಂಡು ಗೋಕಾಕರ ವಿರುದ್ಧ ಒಂದು ಗುಂಪು ಅಲ್ಲಿ ನಿರ್ಮಾಣ ಆಗ್ತದೆ. ಅದರದ್ದು ಆ ವಿಷಮ ಅಲ್ಲಿಯ ವಿಷಮ ವಾತಾವರಣವನ್ನು ತಡಿಲಾರದೆ ಅವರು ಅಲ್ಲಿಂದ ಬಿಟ್ಟು ಅಲ್ಲಿಂದ ಬರ್ತಾರೆ. ಅಲ್ಲಿದ್ದಾಗ ಅವರು ಬಾಳ ದೇಗುಲದಲ್ಲಿ ಅನ್ನುವಂಥ ಒಂದು ಕವನ ಸಂಕಲನವನ್ನು ಬರೀತಾರೆ. ಅಲ್ಲಿಂದ ಬಿಟ್ಟು ಬಂದ ಕೂಡಲೇ 1944ಕ್ಕೆ ಉಸ್ಮಾನಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ. ಉಸ್ಮಾನಿಯಾ ಯೂನಿವರ್ಸಿಟಿ ಒಳಗೆ ಅಲ್ಲೇ ಇಂಗ್ಲೀಷ್ ಡಿಪಾರ್ಟ್ಮೆಂಟ್, ಆದರೆ ಅಲ್ಲಿಯೂ ಕೂಡ ಮ್ಯಾನೇಜ್ಮೆಂಟದ್ದು ವೇತನ ಶ್ರೇಣಿ ಒಳಗಿನ ಭಿನ್ನಾಭಿಪ್ರಾಯ ಇಂಥವೆಲ್ಲನೂ ತಡ್ಕೊಳ್ಳೋಕ್ಕೆ ಅವ್ರಿಗೆ ಆಗೋದಿಲ್ಲ. ಮತ್ತು ಅಲ್ಲಿಂದ ಅವರು 1946 ಅಲ್ಲಿಂದ ಬಿಟ್ಟು ಬರ್ತಾರೆ. ಬಿಟ್ಟು ಬಂದು ಆಗ ಅವರು ಬಡೋದಕ್ಕೆ ಹೋಗ್ತಾರೆ. ಬಡೋದಕ್ಕೆ ಹೋಗಿ ವೀಸ್ ನಗರ್ ಅಂತ ತಿಳ್ಕೊಂಡು ಅಲ್ಲಿಂದ ಒಂದು ಊರೊಳಗೆ ಒಂದು ಹೊಸ ಕಾಲೇಜ್ ಸ್ಥಾಪನೆ ಮಾಡ್ತಿರ್ತಾರೆ. ಗೋಕಾಕ್ರಂತನ ಅಲ್ಲೇ ಅಂಥ ಒಂದು ಹೊಸ ಕಾಲೇಜನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತ ಆ ಊರಿನ ಬಗ್ಗೆ ಗೋಕಾಕರು ಅತ್ಯಂತ ವಿವರವಾಗಿ ತಮ್ಮ ಲೇಖನಗಳಲ್ಲಿ ಬರೀತಾರೆ. ಆ ಊರಿಗೆ ಚೇತನವನ್ನು ತುಂಬಿದರು, ಅಲ್ಲಿ ಶಿಕ್ಷಣದ ಪ್ರಸಾರವನ್ನು ಮಾಡಿದರು. ಇಡೀ ಗುಜರಾತಿನೊಳಗೆ ಅವ್ರದ್ದು ಹೆಸರಾತು. ಅಲ್ಲಿ ಇದ್ದಾಗನೇ ಯುಗಾಂತರ ಅನ್ನುವಂಥ ಒಂದು ನಾಟಕವನ್ನು ಕೂಡ ಬರೆದುಕೊಳ್ತದೆ. ಆದರೆ 1947 ಬಡೋದ ಮಹಾರಾಷ್ಟ್ರದ ಜೊತೆಗೆ ವಿಲೀನ ಆಗುವಂಥ ಸಂದರ್ಭ ಬಂದಾಗ ಅವರು ಅಲ್ಲಿದ್ದ ನೌಕರಿಯನ್ನು ಬಿಟ್ಟು ವೀಸ್ ನಗರದಿಂದ ಬಿಟ್ಟು ತಿರುಗಿ ಬರಬೇಕಾಗ್ತದೆ. ಆಗ ತಿರುಗಿ ಬಂದ ನಂತರ ಅವರು ಕೊಲ್ಲಾಪುರಕ್ಕೆ ಬರ್ತಾರೆ. ಕೊಲ್ಲಾಪುರ ರಾಜಾರಾಮ್ ಕಾಲೇಜಿನೊಳಗೆ ಪ್ರಾಧ್ಯಾಪಕರಾಗ್ತಾರೆ. ಇದೇ ವೇಳೆಗೆ ಅವ್ರ ಹೀಗೂ ಅನ್ನುವಂಥ ಒಂದು ಕವನ ಸಂಕಲನ ಬರ್ತದೆ. ಧಾರವಾಡಕ್ಕೆ ಸಮೀಪಕ್ಕೆ ಬಂದೇನೆ ಅಂತ ತಿಳ್ಕೊಂಡಂತೆ ಮುಂದಿಂದಾಗಡೆ 1949 ಅಲ್ಲಿಂದ ಮುಂದಿಂದಾಗಡೆ ಧಾರವಾಡಕ್ಕೆ 52 ಸುಮಾರಕ್ಕೆ 1952 ಸುಮಾರಕ್ಕೆ ಅವರು ಧಾರವಾಡಕ್ಕೆ ಬರ್ತಾರೆ. ಧಾರವಾಡದ ಕರ್ನಾಟಕ ಕಾಲೇಜಿಗೆ ಅವರ ಟ್ರಾನ್ಸ್ಫರ್ ಕೊಲ್ಲಾಪುರದಿಂದ ಆಗ್ತದೆ. ಅವರಿಗೆ ಸ್ವರ್ಗ ಮೂರಗೇಣು. ಯಾವ ಕಾಲೇಜಿನೊಳಗೆ ನಾನು ಕಲ್ತಿದ್ದೆ, ಯಾವ ಕಾಲೇಜಿನೊಳಗೆ ನಾನು ಆ ತಿಪ್ಪ ಅನ್ನುವಂಥ ಒಬ್ಬ ಪ್ಯೂನ್ ಇರ್ತಿದ್ದ, ಅವನು ಕೇಳಿ ನಾ ಪ್ರಿನ್ಸಿಪಾಲ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಿದ್ದೆ. ಆ ತಿಪ್ಪ ಹೊರಗೆ ನಿಂತು ಇವತ್ತು ಮಂದಿಗೆ ನನಗೆ ಸಂದರ್ಶನಕ್ಕೆ ಬಂದವರಿಗೆ ಸಾಹೇಬರ ಒಳಗೆ ಬ್ಯುಸಿ ಇದ್ದಾರೆ ಅಂತ ಹೇಳೋದನ್ನು ನೋಡಿ ಒಮ್ಮೆ ನಗ್ತಾರಂತೆ. ಆದರೆ ತಿಪ್ಪನ ಬಗ್ಗೆ ಅವರಿಗೆ ಅವರು ಕಲಿಯೋ ಮುಂದೆ ಎಷ್ಟು ಪ್ರೀತಿ ಇತ್ತೋ ಅಷ್ಟು ಪ್ರೀತಿ. ಗೋಕಾಕರು ವಿದ್ಯಾರ್ಥಿ ಪ್ರಿಯರು ಅಷ್ಟೇ ಅಲ್ಲ, ಅತ್ಯಂತ ಶಿಸ್ತಿನ ಪ್ರಿಯರು. ವಿದ್ಯಾರ್ಥಿಗಳನ್ನು ತಿದ್ದೋದ್ರೊಳಗೆ ಅವರಿಗೆ ಪ್ರಾವೀಣ್ಯ ಭಾಳ. ಅವ್ರ ವಿದ್ಯಾರ್ಥಿಗಳನ್ನ ಹಿಂಗೆ ತಿದ್ದಿತ್ತಿದ್ರಲ್ಲ, ಇನ್ನೊಮ್ಮೆ ಅವ್ರ ಎದುರಿಗೆ ಅಂಥ ತಪ್ಪನ್ನು ಮಾಡಿರಬಾರ್ದು ಅಂತ ತಿಳ್ಕೊಂಡಂತ. ಅವರು ಧಾರವಾಡದೊಳಗೆ ಕರ್ನಾಟಕ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದಷ್ಟು ದಿವಸ ಅವ್ರ ಬಂಗ್ಲೆದೊಳಗೆ ವಿದ್ಯಾರ್ಥಿಗಳ ಕವನ ಸಂಕಲನಗಳ ಚರ್ಚಾ, ಅಲ್ಲೇ ಕೂತು ವಿದ್ಯಾರ್ಥಿಗಳು ಕೂಡ ಕವನ ಸಂಕಲನವನ್ನು ಬರೆಯೋದು, ಕವನ ಸಂಕಲನ ಅಲ್ಲಿಂದನೇ ಪಬ್ಲಿಷ್ ಆಗೋದು. ಅದೇ ವೇಳಕ್ಕೆ ಈ ಕರ್ನಾಟಕ ಯೂನಿವರ್ಸಿಟಿ ಆಗ್ತದೆ. ಕರ್ನಾಟಕ ಯೂನಿವರ್ಸಿಟಿಗೆ ಈ ಬಾರಾಕೋಟ್ರಿಯಿಂದ ಏನು ಒಂದು ಈಗಿನ ಹಾದಿ ಅದ, ಆ ಹಾದಿ ಸಮೀಪದ ಹಾದಿ ಅಂತ ತಿಳ್ಕೊಂಡು ಕರ್ನಾಟಕ ಕಾಲೇಜಿನ ಹುಡುಗರನ್ನ ಕರ್ಕೊಂಡು ಅವರು ಶ್ರಮದಾನದಿಂದ ಆ ರಸ್ತೆ ಮಾಡ್ಯಾರ. ಆದ್ದರಿಂದ ಇವತ್ತಿಗೂ ಕೂಡ ಅದು ಗೋಕಾಕ ರೋಡ್ ಅಂತ ತಿಳ್ಕೊಂಡ ಅಂಥದ್ದು. ಇದೇ ವೇಳಕ್ಕನ ಸೈನ್ಸು ಡಿಪಾರ್ಟ್ಮೆಂಟ್ ಆಯ್ತು. ಕಾಲೇಜು ಅತ್ಯಂತ ಹೆಸರು ಪಡೀತು. ಈ ವೇಳಕ್ಕೆ ಗೋಕಾಕರ ಜೊತೆಗಿದ್ದಂಥ ದಾವರವರು ಇಲ್ಲಿ ಸೈನ್ಸಿಗೆ ಅಂತ ತಿಳ್ಕೊಂಡು ಬಂದರು. ಆಮೇಲೆ ಪಾವಟೆಯವರು ಆ ವೇಳಕ್ಕೆ ಕರ್ನಾಟಕ ಯೂನಿವರ್ಸಿಟಿಗೆ ಬಂದರು. ಪಾವಟೆ ಮತ್ತು ಗೋಕಾಕರು ಮೊದಲಿನಿಂದನೂ ಒಬ್ಬರದೊಬ್ಬರಿಗೆ ಗೊತ್ತಿದ್ದರು. 57 ಜಪಾನದ ಪ್ರವಾಸಕ್ಕೆ ಹೋಗ್ತಾರೆ. 58ಕ್ಕೆ ಬಳ್ಳಾರಿ ಸಾಹಿತ್ಯ ಸಮ್ಮೇಳನ ಆಗ್ತದೆ. ಅಲ್ಲೇ ಕನ್ನಡಿಗನಿಗೆ ವಿಶ್ವ ಮಾನವತೆ ಅನ್ನುವಂಥ ವಿಷಯದ ಮೇಲೆ ಅವ್ರದ್ದೊಂದು ದೊಡ್ಡ ಪ್ರಬಂಧ ಪಬ್ಲಿಷ್ ಆಗ್ತದೆ. ಅವರ ಕಾನ್ಸೆಪ್ಟನ್ನೇ ಭಾರತೀಯತೆ, ವಿಶ್ವ ವನಿತೆ, ಕನ್ನಡತನ, ಈ ಮೂರದರೊಳಗೆ ವಿಶ್ವ ಮಾನವತೆ, ಭಾರತೀಯತೆ ಮತ್ತು ಕನ್ನಡತನವನ್ನು ಉಳಿಸಿಕೊಂಡು ವಿಶ್ವ ಮಾನವತೆಯನ್ನು, ವಿಶ್ವ ಮಾನವ ಸ್ವರೂಪವನ್ನು ಪಡೆಯುವುದರ ಬಗ್ಗೆ ಅವರ ಲೇಖನಗಳು ಬರೆದು 1958ಕ್ಕೆ ಅಮೇರಿಕಾ ಪ್ರವಾಸಕ್ಕೆ ಹೋಗ್ತಾರೆ. ಅದರ ವರ್ಣನನ್ನು ಟ್ರಕ್ಕಿನಾಗ ಕೂತು ಹೋಗಿ
ಗಾಡಿ ಹಿಡಿಯುವಂಥ ಪರಿಸ್ಥಿತಿ ಬರ್ತದೆ. ಹಿಂಗೆ ಗೋಕಾಕರು ಯಾವುದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಿಲ್ಲ. ಅವ್ರಿಗೆ ಧೈರ್ಯ ಬಹಳ. ಮತ್ತು ಈ ವಾಸ್ ಅ ಕನ್ಸ್ಟ್ರಕ್ಟಿವ್ ವರ್ಕರ್. ಅವ್ರಿಗೂ ಕರ್ನಾಟಕ ಕಾಲೇಜ್ನಾಗ ಇದ್ದಾಗ ಬಯಲು ನಾಟ್ಯಗೃಹ ಕಟ್ಟಿದರು. 1959ರಿಂದ ಆ ವೇಳಕ್ಕೆ ಯೂನಿವರ್ಸಿಟಿಗೆ ಕಾಲೇಜ್ ಹೋಗ್ತದೆ. ಕರ್ನಾಟಕ ಕಾಲೇಜನ್ನು ಯೂನಿವರ್ಸಿಟಿಯವರು ತಗೋತಾರೆ. ಆಗ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅಂತ ತಿಳ್ಕೊಂಡು ಇವರು ತಿರುಗಿ ಹೈದರಾಬಾದಕ್ಕೆ ಹೋಗ್ತಾರೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ನೊಳಗೆ ಅಲ್ಲಿ ಮಾಡಿದ ಕೆಲಸನೂ ಕೂಡ ಅಪಾರವಾದಂಥ ಕೆಲಸ. ನಿರ್ದೇಶಕರಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಭಾಷಾಶಾಸ್ತ್ರದ ಬಗ್ಗೆ, ಇಂಗ್ಲೀಷ್ ಕಲಿಸುವ ತಂತ್ರದ ಬಗ್ಗೆ, ಫೊನೆಟಿಕ್ಸ್ ಬಗ್ಗೆ, ಎಲ್ಲದ್ರ ಬಗ್ಗೆಯೂ ಸಹಿತ ಲಿಟ್ರೇಚರು, ರಿಸರ್ಚು, ಲಿಟ್ರರಿ ಕ್ರಿಟಿಸಿಸಮು, ಇವರು ಸಾಹಿತ್ಯವನ್ನು ನಾವು 4 ಭಾಗದೊಳಗೆ ನೋಡ್ತೀವಿ. ಒಂದು ಕಾವ್ಯ, ಅತ್ಯಂತ ಪ್ರಮುಖವಾದದ್ದು. ಎರಡನೇದು ವಿಮರ್ಶೆ. ಜೊತೆಗೆ ಇವರು ಕಾದಂಬರಿಕಾರರು. ಇವ್ರದ್ದು ಇಜ್ಜೋಡು ಅನ್ನುವಂಥ ಕಾದಂಬರಿ ಇರೋದು, ಅದು ಬೃಹತ್ ಕಾದಂಬರಿ. ಅದು 5 ವಿಭಾಗಗಳಲ್ಲಿ ಬರ್ತದೆ. ಗೋಕಾಕರದು ಚಲನಶೀಲ ನಾಯಕತ್ವ. ಅವರು ಆಫ್ರಿಕಾ ಗೀತೆಗಳು ಅಂತ ಬರೀತಾರೆ, ಕಾಶ್ಮೀರ್ ಕವನ ಸಂಕಲನ ಅಂತ ಬರೀತಾರೆ, ಉರ್ಣನಾಭೆ ಅಂತ ತಿಳ್ಕೊಂಡು ಬರೀತಾರೆ, ತ್ರಿಶಂಕುವಿನ ಪ್ರಜ್ಞಾಪ್ರಭಾತ ಅಂತ ಬರೀತಾರೆ. ಈ ಸಂದರ್ಭದೊಳಗೆ ಹೈದರಾಬಾದ್ದಾಗಿದ್ದಾಗನೇ ಅವರಿಗೆ ಪುಟ್ಪರ್ತಿ ಸಾಯಿಬಾಬಾ ಅವರ ಸಂಪರ್ಕ ಬರ್ತದೆ. ಆಧ್ಯಾತ್ಮಿಕ ಬದಲಾವಣೆ ಅವರ ಜೀವನದೊಳಗೆ ಮಹತ್ತರವಾದಂಥ ಆಧ್ಯಾತ್ಮಿಕವಾದಂಥ ಬದಲಾವಣೆ ಆದದ್ದನ್ನು ನಾವು ಕಾಣ್ತೀವಿ. ಅಲ್ಲಿಂದ 1966ರೊಳಗೆ ಅವರು ವೈಸ್ ಚಾನ್ಸ್ಲರಾಗಿ ಬೆಂಗಳೂರು ಯೂನಿವರ್ಸಿಟಿಗೆ ಬರ್ತಾರೆ. ಅಲ್ಲೇ ಬೆಂಗಳೂರು ಯೂನಿವರ್ಸಿಟಿ ಹೊಸ ಸ್ವರೂಪವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಯೂನಿವರ್ಸಿಟಿ ಒಳಗಿನ ರಾಜಕಾರಣ ಅವರಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಒಂದೇ ಒಂದು ಟರ್ಮ್ ಆಗೋದ್ರೊಳಗನೆ ಬೇಡ ಅಂತ ತಿಳ್ಕೊಂಡು ಅಲ್ಲಿಂದ ಬಿಡ್ತಾರೆ. 1969-70ಕ್ಕೆ ಸಿಮ್ಲಾಕ್ಕೆ ಹೋಗ್ತಾರೆ. ಅಲ್ಲಿಂದ ಸಿಮ್ಲಾಕ್ಕೆ ಹೋಗಿ ಸಿಮ್ಲಾದೊಳಗಿರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ನಿರ್ದೇಶಕರು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾರೆ. ಆ ಕಾಲಕ್ಕೆ ಅವರು ಸಿಮ್ಲಾ ಸಿಂಫನಿ ಅನ್ನುವಂಥ ಕಾವ್ಯ ಸಂಗ್ರಹ ಬರ್ತದೆ. ಇಂಗ್ಲೀಷ್ ಹೊತ್ತಿಗೆ ಒಂದು ಅದೇ ವೇಳ್ಯಾಕನ ಬರ್ತದೆ. ಖಂಡ ಕಾವ್ಯ ಬರ್ತದೆ ಒಂದು ಕೊನೆಯ ದಿನದ ಕಾಲಕ್ಕೆ. ಅವರು ಇದೇ ವೇಳ್ಯಾಕ ಬೇಂದ್ರೆ ಸೀರ್ ಆ್ಯಂಡ್ ದ ಪೋಯಿಟ್ ಅಂತನ್ನುವಂಥ ಒಂದು ಪುಸ್ತಕವನ್ನು ಕೂಡ ಬರೀತಾರೆ. ಇಂಗ್ಲೀಷ್ನೊಳಗೆ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ಕಲ್ಚರ್ ಅಂತನ್ನುವಂಥ ಮತ್ತೊಂದು ಪುಸ್ತಕವನ್ನು ಬರೀತಾರೆ. ಸಿಮ್ಲಾ ಅವರ ಮನಸ್ಸಿಗೆ ಬಹಳ ಸಮಾಧಾನವನ್ನು ಕೊಟ್ಟಿರ್ತದೆ. ಅಲ್ಲಿಂದ ಮುಂದೆ ಮತ್ತೆ ಧಾರವಾಡ, ಬೆಂಗಳೂರೊಳಗಿದ್ದಾಗ ಅವರು ಈ ಸಿಮ್ಲಾದೊಳಗಿದ್ದಾಗನೇ ಅವ್ರದ್ದು ಜ್ಞಾನಪೀಠ ಪ್ರಶಸ್ತಿ ಕಾರಣವಾದಂಥ ಭಾರತ ಸಿಂಧು ರಶ್ಮಿ ಗೋಕಾಕರಿಗೆ ಅವರ ಸಮಗ್ರ ಕಾವ್ಯ ಕೃಷಿ, ಸಾಹಿತ್ಯ ಕೃಷಿಯನ್ನು ನೋಡಿನೇ ಅವ್ರಿಗೆ ಜ್ಞಾನಪೀಠ. ಇವರು ಭಾರತದ 5ನೇ ಜ್ಞಾನಪೀಠ. ಮಜಾ ಅಂದರೆ ಗೋಕಾಕರು ಜ್ಞಾನಪೀಠ ಪ್ರಶಸ್ತಿಗೆ ಯಾರಿಗೆ ಕೊಡಬೇಕು ಅನ್ನೋ ಕಮಿಟಿ ಮೇಲೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರೋಕ್ಕಿಂತ ಮೊದಲು ಅವರು ಅದ್ರ ಮೇಲೆ ಕೆಲಸ ಮಾಡ್ತಿರ್ತಾರೆ. 4 ವರ್ಷದ ದಿವಸ ಅವರ ಅದರದ್ದು ಸೆಲೆಕ್ಷನ್ ಕಮಿಟಿ ಮೇಲೆ ಇರ್ತಾರೆ. ಅದು ಆದಮೇಲೆ ಹಿಂದಾಗಡೆ ಅವರಿಗೆ ಜ್ಞಾನಪೀಠ ಬರ್ತದೆ. ಇದೊಂದು ಮಹಾಕಾವ್ಯ ಭಾರತ ಸಿಂಧು ರಶ್ಮಿ ಅಂತನ್ನೋದು. ವಿಶ್ವಾಮಿತ್ರ ಇದರೊಳಗಿನ ಪ್ರಮುಖ ನಾಯಕನಾಗಿರ್ತಾನೆ. ಸಪ್ತ ಸಿಂಧೂದ ಕಲ್ಪನಾ ಇದರೊಳಗೆ ಬರ್ತದೆ. ವಸಿಷ್ಠ ವಿಶ್ವಾಮಿತ್ರರ ಮಂಡಲಗಳು, ಮಾನವ ಮತ್ತು ಸಮಾಜದ ವಿಷಯ, ಈ ರೀತಿಯಾಗಿ ಈ ಕೃತಿ ಬರ್ತದೆ. ಇದೊಂದು ಕನ್ನಡದೊಳಗಿನ ಮಹಾಕಾವ್ಯ. ಅಲ್ಲಿಂದ ಬಿಟ್ಟ ಮೇಲೆ ಮತ್ತೆ ಬೆಂಗಳೂರಿಗೆ ಬರ್ತಾರೆ. ಬಂದು ಸಾಯಿಬಾಬಾರ ವೃಂದಾವನ ಅನ್ನುವಂಥ ಏರಿಯಾದೊಳಗೆ ಶಿಕ್ಷಣ ಪ್ರಸಾರಕ್ಕಾಗಿ ಸಾಯಿಬಾಬಾರ ಜೋಡಿ ಕೂಡ್ತಾರೆ. ಇಜ್ಜೋಡು ಕಾದಂಬರಿಯನ್ನು ಮುಗಿಸ್ತಾರೆ. ಗೋಕಾಕರ ಜೀವನದ ಬಹುದೊಡ್ಡ ಘಟ್ಟ ಇಲ್ಲಿಗೆ ಮುಗಿತದೆ. ಆಮೇಲೆ ಅವ್ರಿಗೆ 1971ರಿಂದ 75 ತನಕ ಭಾರತೀಯ ಜ್ಞಾನಪೀಠದ ಆಯ್ಕೆ ಸಮಿತಿ ಮೇಲಿರ್ತಾರೆ. ಆಗನೇ ಕುವೆಂಪು ಅವರಿಗೆ, ಬೇಂದ್ರೆ ಅವರಿಗೆ, ಇವ್ರಿಗೆಲ್ಲರಿಗೂ ಹೇಳ್ತಾರೆ. ಆಮೇಲೆ ಗೋಕಾಕರ ಮತ್ತೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ತಿಳ್ಕೊಂಡಂದರೆ ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ಲಿಟ್ರೇಚರ್ ಅಂತ ಹೇಳ್ತಾರೆ. ಒಂದು ಕಡೆ ಬರ್ತದೆ, ಗೋಕಾಕರು ಈ ಸಾಹಿತ್ಯ ಅಕಾಡೆಮಿಗಿದ್ದಾಗ
ಕುವೆಂಪು ಪುಟ್ಟಪ್ಪ ಅವ್ರನ್ನ ನೊಬೆಲ್ ಪಾರಿತೋಷಿಕಕ್ಕೂ ಕೂಡ ಅವ್ರನ್ನ ಕೇಳಿದಾಗ ಅವರು ಪುಟ್ಟಪ್ಪ ಅವ್ರ ಹೆಸರನ್ನು ಅಂತ ಗೋಕಾಕರು ಬಹಳ ಪ್ರಸಿದ್ಧ ಆದದ್ದು ಗೋಕಾಕ್ ವರದಿ ಅನ್ನೋದರ ಮೂಲಕ. ಗೋಕಾಕ್ ವರದಿ ಅನ್ನೋದು ಶಿಕ್ಷಣದೊಳಗೆ ಕನ್ನಡ ಆದ್ಯ ಭಾಷೆಯಾಗಿರಬೇಕು ಅನ್ನುವುದರ ಬಗ್ಗೆ ಕರ್ನಾಟಕ ಸರ್ಕಾರ ನೇಮಿಸಿದಂಥ ಒಂದು ಸಮಿತಿಯ ಅದಕ್ಕೆ ಗೋಕಾಕರು ಕೊಟ್ಟಂಥ ವರದಿ. ಆ ವರದಿ ಮೇಲೆ ಬಹಳ ಚರ್ಚೆ ಆಗ್ತದೆ. 8 ವರ್ಷದ ತನಕ ಚಳವಳಿಗಳಾಗ್ತವೆ, ಸುಪ್ರೀಂ ಕೋರ್ಟಿನ ತನಕ ಹೋಗ್ತದೆ. ಇದ್ರದ್ದು ಮುಗಿಯೋ ತನಕ ಅಂತ ಹೇಳ್ಕೊಂಡಂತಂದ್ರೆ 1989 ಕಾಲದ ತನಕ ಇದು ನಡೆದಿರ್ತದೆ. ಸಾಹಿತ್ಯ ಅಕಾಡೆಮಿಯ ಫೆಲೋ ಆಗ್ತಾರೆ ಮುಂದೆ. ಆಮೇಲೆ ಅವ್ರ ಮಗ ಮುಂಬೈದೊಳಗೆ ಕೆಲಸ ಮಾಡ್ತಿರ್ತಾರೆ ಅಂತ ತಿಳ್ಕೊಂಡು ತಿರುಗಿ ಮತ್ತೆ ಮುಂಬೈಗೆ ಹೋಗ್ತಾರೆ. 1991 ಇವರಿಗೆ ಮುಂಬೈ ಒಳಗನೆ ಪಿ ವಿ ನರಸಿಂಹರಾವ್ ಪ್ರಧಾನಿ ಇದ್ದಾಗ ಅವ್ರ ಮನೆಗೆ ಹೋಗೇನೆ ಮುಂಬೈ ಒಳಗನೆ ಶರದ್ ಪವಾರ್ ಮತ್ತು ಪಿ ವಿ ನರಸಿಂಹರಾವ್ ಅವರು ಅಲ್ಲಿ ಮುಂಬೈ ಒಳಗೆ ಅವ್ರು ಭಾಳಷ್ಟು ದಿಲ್ಲಿ ತನಕ ಅವರಿಗೆ ಕರೆಯೋದು ಬೇಡ ಅಂತ ತಿಳ್ಕೊಂಡು ಮುಂಬೈದೊಳಗನೆ ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ಕೊಡ್ತಾರೆ. ಅವರ ಜ್ಞಾನಪೀಠ ಪ್ರಶಸ್ತಿಗೆ ಮುಖ್ಯವಾದ ಕಾರಣ ಅಂತ ತಿಳ್ಕೊಂಡಂದ್ರೆ ಭಾರತ ಸಿಂಧು ರಶ್ಮಿ ಮತ್ತು ಕಾಂಟ್ರಿಬ್ಯೂಷನ್ ಟು ದ ಇಂಡಿಯನ್ ಲಿಟ್ರೇಚರ್ ಫ್ರಮ್ 70 to 84 ಅಂತಂದು. ಗೋಕಾಕರ ದೃಷ್ಟಿಕೋನ ಸಮಷ್ಟಿ ದೃಷ್ಟಿಕೋನ. ಅವರು ಸಮಷ್ಟಿ ದೃಷ್ಟಿಕೋನದ ಪ್ರತಿಪಾದಕರಾಗಿರ್ತಾರೆ. 50ರಷ್ಟು ಕೃತಿಗಳನ್ನು ಕನ್ನಡದೊಳಗೆ, 25ರಷ್ಟು ಕೃತಿಗಳನ್ನು ಇಂಗ್ಲೀಷ್ನೊಳಗೆ ರಚಿಸಿದಂಥವರು. ಮತ್ತು 1991 ಡಿಸೆಂಬರ್ಗೆ ಧಾರವಾಡಕ್ಕೆ ಬಂದು ಧಾರವಾಡದೊಳಗೆ ಯೂನಿವರ್ಸಿಟಿ ಒಳಗೆ ಒಂದು ಕಾರ್ಯಕ್ರಮದೊಳಗೆ ಅವರಿಗೆ ಗೌರವವನ್ನು ಮಾಡ್ತಾರೆ. ಆಮೇಲೆ ಮರಾಠಿ ಸಾಹಿತ್ಯ ಸಮ್ಮೇಳನ 90-92 ಅವರು ಮರಾಠಿ ಸಾಹಿತ್ಯ ಸಮ್ಮೇಳನ ಬರ್ತಾರೆ. 1992 ಏಪ್ರಿಲ್ 28ನೇ ತಾರೀಕಿಗೆ ಮುಂಬೈ ಒಳಗೆ ಇವ್ರದ್ದು ದೇಹಾಂತ ಆಗ್ತದೆ. ವಿಚಿತ್ರ ಅಂದರೆ ಕನ್ನಡದ ಬೇಂದ್ರೆನೂ ಮುಂಬೈ ಒಳಗನೆ ಲೀನ ಆಗ್ತಾರೆ. ಗೋಕಾಕರು ಕೂಡ ಮುಂಬೈ ಒಳಗನೆ ಲೀನ ಆಗ್ತಾರೆ. ಗುರು ಶಿಷ್ಯರ ಒಂದೇ ಕಡೆ ಲೀನ ಆಗಬೇಕು ಅಂತ ಅನ್ನೋದನ್ನು ಬರೆದಿತ್ತು ಏನಂತೂ. ಗೋಕಾಕರು ಜ್ಞಾನಯಾತ್ರಿಯವರು, ಪ್ರಜ್ಞಾವಂತ ಮಹಾಕವಿ, ಸಂಕೀರ್ಣತೆಯ ಉಪಾಸಕ. ಕೊನೆ ಮಾತಿನೊಳಗೆ ಹೇಳಬೇಕು ಅಂತ ತಿಳ್ಕೊಂಡಂದ್ರೆ ಗೋಕಾಕರೇ ತಮ್ಮ ಬಗ್ಗೆ ಒಂದು ಕಡೆ ಬರೀತಾರೆ. ಗೋಕಾಕರ ಶಬ್ದದೊಳಗನೆ ಗೋಕಾಕರು ತಾನು ತಿಳಿದಂತೆ ತಾನು ಇಹೇನೆಂಬ ಗೋಕಾಕ, ಉಳಿದವರು ಕಂಡಂತೆ ತಾನು ಇಹೇನೆಂಬ ಗೋಕಾಕ, ಒಳಗೊಳಗೆ ತಾನೇ ತಾನಾಗಿರುವ ಗೋಕಾಕು, ತಾನು ತಾನಾದ ಗೋಕಾಕು, ಉಳಿದಿಬ್ಬರನ್ನು ಜೀರ್ಣಿಸಲು ಹರಸು ವೈರಾಗ್ಯ ಸುಂದರನೆ, ಅಂದಿಗಾವುದು ನನ್ನ ಬಾಳ್ವೆಯ ಮಹಾಕಾವ್ಯ. ಈ ಪರಿಯ ಒಂದು ವ್ಯಕ್ತಿಯ ಜೀವನವನ್ನು, ಹಿಮಾಲಯದಷ್ಟು ಔನ್ನತ್ಯವನ್ನು ಹೊಂದಿದಂಥ ಒಂದು ವ್ಯಕ್ತಿಯ ಜೀವನವನ್ನು ಅತಿ ಕಡಿಮೆ ವೇಳದೊಳಗೆ ಪರಿಚಯ ಮಾಡಿಕೊಡೋದು ಬಹಳ ಕಠಿಣ. ಪ್ರಯತ್ನ ಮಾಡೀನಿ.